ಹ್ಮ್ ಹ್ಮ್ ಅಯ್ಯೋ ಶಾನ್ ಕೊಡ್ತಾ ಬಂತೆ ಶಾನ್ ಆಯ್ತಾ ಬಾಯ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಹ್ಯಾಪಿ ಶ್ರೀರಾಮನವಮಿ ಎಲ್ರಿಗೂ ಕೂಡ. ಹ್ಯಾಪಿ ಶ್ರೀರಾಮನವಮಿ ಫಸ್ಟ್ ಆಫ್ ಆಲ್. ಸೊ ಇವತ್ತು ರಾಮನವಮಿ ಜೊತೆಗೆ ಬ್ಲಾಗ್ ಜೊತೆಗೆ ಇವತ್ತು ಏನ್ ಚಾಲೆಂಜ್ ಅಕ್ಸೆಪ್ಟೆಡ್ ಅಂದ್ರೆ ಇವತ್ತು ಪೂರ್ತಿ ಸ್ಯಾರಿಲಿ ಇರೋ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಸ್ಯಾರಿ ಹಾಕೊಂಡಿದೀನಿ. ಬೆಳಗಿನಿ ಏನ್ ಕೆಲಸ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಿ ಯೂಶಲಿ ಬಾಗಿ ತೊಳೆಯೋದು ಮಾಡಿ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಎಲ್ಲನೂ ಕೂಡ ಎಲ್ಲನೂ ಕೂಡ ಸ್ಯಾರಿ ಹಾಕೊಂಡೇ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಸ್ಯಾರಿ ಚಾಲೆಂಜ್ ಸ್ಯಾರಿಯಲ್ಲಿ ಇರೋ ತರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದೀನಿ. ಸೊ ಪೂರ್ತಿ ನೋಡಿ ಬ್ಲಾಗ್ ನ ಹೇಗ್ ಬರುತ್ತೆ ಅಂತ. ಜೊತೆಗೆ ಜೊತೆಗೆ ಹಾ ಶ್ರೀರಾಮ ಜೊತೆಗೆ ಶ್ರೀರಾಮನವಮಿ ಇರೋದ್ರಿಂದ ಪೂಜೆ ಕೂಡ ಎಲ್ಲ ಕೂಡ ಇರುತ್ತೆ ಈ ಬ್ಲಾಗ್ ಅಲ್ಲಿ. ಸೊ ಮಿಸ್ ಮಾಡ್ಕೊಂಡ್ಬಿಡಿ. ಸ್ಯಾರಿ ಬ್ಲಾಗ್ ಫುಲ್ ಡೇ ಸ್ಯಾರಿ ವೇರ್ ಮಾಡಿರ್ತೀನಿ, ಹಿಂಗಿರತ್ತೆ. ಈ ಶೆಕೆಯಲ್ಲಿ ನೋಡ್ಬೇಕು. ವ್ಲಾಗ್ ನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಸೊ ಇವಾಗ ಪೂಜೆ ಮಾಡ್ಕೊಬೇಕು. ನಾನು ಫಸ್ಟ್ ಎಲ್ಲ ಆಗೈತೆ, ಪೂಜೆ ಮಾಡ್ಕೊಬೇಕು. ಪೂಜೆಗೆ ಗೊತ್ತೇ ಇದೆಯಲ್ಲ, ರಾಮನವಮಿ ಅಂದ್ರೆ ಕೋಸಂಬರಿ ಮಜ್ಜಿಗೆ ಪಾನಕ ಮಾಡ್ಲೇಬೇಕು. ಸೊ ಜಸ್ಟ್ ಇವಾಗ ಮಜ್ಜಿಗೆ ಮಾಡಿರ್ತೀನಿ ಅಂದ್ರೆ ಸ್ಕೂಲ್ ಆಲ್ರೆಡಿ ಟೈಮ್ ಆಗಿದೆ. ಅಮ್ಮಗೆ ಸ್ಕೂಲ್ ಇದೆ ಇವತ್ತು. ಇವತ್ತು ಮತ್ತೆ ನಾಳೆ 2 ಡೇಸ್ ಸ್ಕೂಲ್ ಇದೆ ಅವನಿಗೆ, ಆಮೇಲೆ ಸಮ್ಮರ್ ಹಾಲಿಡೇಸ್. ಸೊ ಹಾಗಾಗಿ ಬೇಗ ಫಸ್ಟ್ ಒಂದು ಹಣ್ಣು ಇಟ್ಬಿಟ್ಟು ಬೇಗ ಪೂಜೆ ಮಾಡ್ಕೊಂಡು ಅವ್ರನ್ನ ಅಷ್ಟಕ್ಕೆ ರೆಡಿ ಮಾಡಿ ಆಮೇಲೆ ಏನು ಶ್ರೀರಾಮನವಮಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ನಂತರ ನಾನು ನೈವೇದ್ಯವನ್ನ ಮಾಡ್ತೀನಿ. ಹೆಂಗಾಗುತ್ತೆ ಹಂಗ್ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಬನ್ನಿ ಹೆಂಗಾಗುತ್ತೆ. ಹ್ಮ್ ಇಲ್ಲಿ ಹ್ಮ್ ಈಗ ಫಸ್ಟ್ ಪೂಜೆ ಮಾಡ್ಕೊತೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ಫಸ್ಟ್ ಪೂಜೆ ಮಾಡ್ಕೊತೀನಿ ಇವಾಗ. ಹಾಗೆ ಫ್ರೆಂಡ್ಸ್ ಇವಾಗ ಮಾಮೂಲಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೈಕು ಅರ್ಧದಲ್ಲೇ ಕೈ ಕೊಟ್ಬಿಡ್ತು. ಸೊ ಚಾರ್ಜಿಂಗ್ ಆಗಿರಲಿಲ್ಲ. ಅಂದರೆ ತೊಗೊಂಬಂದಾಗಿಂದ ಅದನ್ನು ನಾನು ಚಾರ್ಜ್ ಮಾಡೋದೇ ಬಿಟ್ಬಿಟ್ಟಿದ್ದೆ, ಅಂದರೆ ಚಾರ್ಜ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ವಿತೌಟ್ ಮೈಕು ವಿಡಿಯೋ ಶೂಟ್ ಮಾಡಿಕೊಂಡೆ. ಆಮೇಲೆ ವಾಯ್ಸ್ ಓವರಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದರೂ ಕೂಡ ಶ್ರೀರಾಮನವಮಿ ವಿಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕೆ ಒಂದು 4 ಡೇಸ್ ತೊಗೊಂಡೇ ಬಿಟ್ಟೆ. ಶ್ರೀರಾಮನವಮಿ ಆಗೇ ಹೋಯಿತು, ಇವಾಗ ವಿಶ್ ಮಾಡ್ತಾ ಇದ್ದಾರಲ್ಲ ಅಂದ್ಕೊಬೋದು. ಆವತ್ತಿನ ದಿನವೇ ವೀಡಿಯೋವನ್ನು ಶೂಟ್ ಮಾಡಿಕೊಂಡೆ, ಬಟ್ ಆದರೆ ಹಾಕೋದಕ್ಕಾಗಿರಲಿಲ್ಲ. ಒಂದು 4 to 5 ಡೇಸ್ ತೊಗೊಂಡೇ ಬಿಡ್ತು. ಅಟ್ಲೀಸ್ಟ್ 3 ಡೇಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ತೊಗೊಂಡೇ ಬಿಡ್ತು. ಸೊ ಹಾಗಾಗಿ ಇವತ್ತು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಸೊ ಇನ್ನೇನು ಚಾರ್ಜಿಂಗ್ ಇರಲಿಲ್ಲ ಅದರಲ್ಲಿ, ಅದಕ್ಕೆ ಮತ್ತೆ ಚಾರ್ಜಿಂಗ್ ಹಾಕಿ ನಾನು ಮತ್ತೆ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತೆ. ಅಮ್ಮೋಗೆ ಇನ್ನೂ ಸ್ಕೂಲೇ ಮುಗ್ದಿರಲಿಲ್ಲ ಆವಾಗ. ಸೊ ಅವನಿಗೆ 9 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಿತ್ತು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನು ನಾರ್ಮಲಿ ವಿಡಿಯೋನೇ ಮಾಡಿಕೊಂಡೆ. ಹಾಗೆ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಕೋಸಂಬರಿ ಮಜ್ಜಿಗೆ ಪಾನಕ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟು ಹೂವು ಹಣ್ಣನ್ನು ಇಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ.
ಸೊ ಯರಾಬಿರಿ ಬೇಗ ಫಾಸ್ಟಾಗಂತೂ ನನಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಸೊ ನಿಧಾನಕ್ಕೆ ನಾನು ಆಲ್ಮೋಸ್ಟ್ ಪರ್ಸ್ನಲಿ ಪೂಜೆ ಮಾಡೋದು ಸ್ವಲ್ಪ ನಿಧಾನ ಆಗೇ ಆಗುತ್ತೆ ನನಗೆ. ಅದು ಅದೇ ರೀತಿ ನಿಧಾನವಾಗಿ ನೀಟಾಗಿ ಮಾಡಿದ್ರೆ ನನಗೆ ಮನಸ್ಸಿಗೆ ತೃಪ್ತಿ, ಶಾಂತಿ, ಮನೆಗೂ ಕೂಡ ನೆಮ್ಮದಿ. ಸೊ ಹಾಗಾಗಿ ನಿಧಾನಕ್ಕೆ ಪೂಜೆಯನ್ನು ಮಾಡಿಕೊಂಡೆ. ಒಂದು 10 ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡಿಕೊಂಡೆ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಇಡ್ಲಿ ಜೊತೆಗೆ ಸಾಂಬಾರು ಕೂಡ ಇರಲೇಬೇಕು ನಮ್ಮ ಮನೆಯಲ್ಲಿ. ಬರೀ ಚಟ್ನಿ ಇದ್ದರೆ ಆಗಿಬಿಡೋಲ್ಲ, ಸಾಂಬಾರು ಕೂಡ ಇರಬೇಕು. ಹಾಗೆ ಹಿಂದಿನ ದಿನ ಅಮ್ಮನ ಮನೇಲಿ ಯುಗಾದಿ ಹಬ್ಬ ಮಾಡಿದ್ರು. ಸೊ ಕಾಳುಗೊಜ್ಜು ಕೂಡ ಕೊಟ್ಟಿದ್ದರು. ಸೊ ತಿಂದಿರಲಿಲ್ಲ, ನೈಟು ತೊಗೊಂಬಂದಿದ್ವಿ. ಸೊ ಹಾಗಾಗಿ ಸ್ವಲ್ಪ ಕಾಳುಗೊಜ್ಜು ಇತ್ತು ಮತ್ತು ಸಾಂಬಾರಿತ್ತು. ಜೊತೆಗೆ ಇಡ್ಲಿ ಸಾಂಬಾರು ಬೇರೆ, ಟೊಮೊಟೊ ಬೇಳೆ ಹಾಕಿ ಇಡ್ಲಿ ಸಾಂಬಾರು ಬೇರೆ ಮಾಡಿಕೊಂಡೆ. ಎಲ್ಲ ಕೂಡ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಇಡ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಎಲ್ಲ ಸಾಂಬಾರು ಇರೋದ್ರಿಂದ ನಾನು ಅಡ್ಜಸ್ಟ್ ಆಯಿತು ಬೇಗ ಹೋಗಿ ಸ್ಕೂಲಿಗೆ ಕಳಿಸೋದಕ್ಕೆ. ನಾನು ಆಮೇಲೆ ಮತ್ತೆ ಸಪ್ರೇಟ್ ಕೂಡ ಇಡ್ಲಿ ಸಾಂಬಾರನ್ನು ಮಾಡಿದೆ. ಅಂದರೆ ಇವಾಗ ಇಡ್ಲಿ ಸಾಂಬಾರು ಮಾಡಿಟ್ಬಿಟ್ರೆ ಮತ್ತು ಮಧ್ಯಾಹ್ನಕ್ಕೆ ಕೂಡ ಅದನ್ನು ಅನ್ನದ ಜೊತೆ ತಿಂತಾರೆ. ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ. ಮತ್ತು ಮಧ್ಯಾಹ್ನ ಅಡುಗೆ ಮಾಡೋ ಥರ ಏನು ಇರೋದಿಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಹಂಗೆ ಇಡ್ಲಿ ಸಾಂಬಾರು ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ನಾನು ಏನೇ ಅಡುಗೆ ಮಾಡ್ತಿದ್ರೂ ಕೂಡ ಮಧ್ಯ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು, ಅಕ್ಕಪಕ್ಕ ಕ್ಲೀನ್ ಮಾಡ್ಕೊಳ್ಳೋದನ್ನ ಮಾಡ್ತಾನೇ ಇರ್ತೀನಿ. ಸೊ ಯಾರಿಗೆಲ್ಲ ಈ ಅಭ್ಯಾಸ ಇದೆ ಕಮೆಂಟ್ ಮಾಡಿ. ಸೊ ಒಳ್ಳೆ ಅಭ್ಯಾಸನೇ. ಸೊ ನಾನು ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಇರುತ್ತೆ ಈ ಒಂದು ಅಭ್ಯಾಸ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಕೋಸಂಬರಿಗೆ ಮಾಡೋದಷ್ಟೇ ಬಾಕಿ ಇದೆ. ಇನ್ನೇನು ಫಟಾಫಟ್ ಅಂತ ಮಾಡ್ಕೊಂಬಿಡೋದೆ. ಕೊಡ್ತಾರಂತೆ ಫ್ಯಾನ್ ಆಯ್ತಾ? ಓ ಚಿನ್ನು ಕೂಡ ಇದ್ದಾನೆ. ಚಿನ್ನು ಕೊಡೆ ಫ್ಯಾನಾ? ಏನಿದು ಫ್ಯಾನ್? ಏನಕ್ಕೆ? ತಲೆ ಒರೆಸ್ಬಿಡಲ್ಲ? ಒರೆಸ್ಕೊಳ್ಳಿ. ಹಾಗೆ ಸಾನ್ವಿನ್ ಮುದ್ದು ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಇಡ್ಲಿ ಕೂಡ ಆಗಿತ್ತು, ನೀಟಾಗಿ ಬೆಂದಿತ್ತು. ಸೊ ಇಡ್ಲಿ ಕೂಡ ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಯಾಕೆ ಇಷ್ಟೊಂದು ಡೀಟೇಲ್ಡಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟೇ ಸ್ಯಾರಿ ವ್ಲಾಗ್ ಅಂತ, ಸ್ಯಾರಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಅಂದರೆ ಇವತ್ತು ಫುಲ್ ಡೇ ಸ್ಯಾರಿಲೇ ಇರೋಣ ಅಂತ. ಯೂಶ್ವಲಿ ಸ್ಯಾರಿನ ವೇರ್ ಮಾಡೋದಿಲ್ಲ ನಾನು. ಎಲ್ಲಾದರೂ ಹೊರಗಡೆ ಅಂದರೆ ದೇವಸ್ಥಾನಗಳಿಗೆ ಹೋದರೆ ಮಾತ್ರನೇ ಅಥವಾ ಮದುವೆಗಳಿಗೆ ಹೋದರೆ ಮಾತ್ರನೇ ನಾನು ಸ್ಯಾರಿಯನ್ನು ವೇರ್ ಮಾಡೋದು. ಹೆಚ್ಚು ಸ್ಯಾರಿ ಕಲೆಕ್ಷನ್ ಕೂಡ ಇಲ್ಲ ನನ್ನ ಹತ್ರ. ಒಂದಿನ ಸ್ಯಾರಿ ಕಲೆಕ್ಷನ್ನೇ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಬಾಯ್ ಬರೀಲಿ. ಸೊ ಓಕೆ, ನೆಕ್ಸ್ಟ್ ವೀಡಿಯೋ ಸ್ಯಾರಿ ಕಲೆಕ್ಷನ್ಸು ಮಾಡ್ತೀನಿ. ನನ್ನ ಸ್ಯಾರಿ ಕಲೆಕ್ಷನ್ಸ್ ಯಾರಿಗೆಲ್ಲ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಯಾಕೆ ಫುಲ್ ಡೀಟೇಲ್ಡಾಗಿ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ವ್ಲಾಗ್ ಅಂತ ಹೇಳಿದ್ರೆ, ಅದೇ ಸ್ಯಾರಿ ಚಾಲೆಂಜ್ ಅಲ್ವಾ. ಸೊ ಹಾಗಾಗಿ ಸ್ಯಾರಿ ವೇರ್ ಮಾಡ್ಕೊಂಡು ಹೆಂಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ನನಗೆ ಸ್ಯಾರಿ ವೇರ್ ಮಾಡಿಕೊಂಡು ಇರೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಮೊದಲೇ ಕೇಳಬೇಕಾ, ಉರಿಯೋ ಬಿಸಿಲು ಸೆಕೆ ಅಂತೂ ದಗ ಹತ್ಕೊಂಡು ಉರಿತಾಯಿತ್ತು. ಅಡುಗೆ ಮನೇಲಂತೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಫ್ರೀ ಒಂದು ಡ್ರೆಸ್ಗಳನ್ನ ಹಾಕ್ಕೊಂಡ್ರೇ ಅಡುಗೆ ಮನೆಗೆ ಸೂಟಬಲು. ಸೊ ಇಲ್ಲಿ ನಾನು ಇಡ್ಲಿ ಮಾಡ್ಕೊತಾ ಇದ್ದೀನಿ, ಅಲ್ಲಿ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ, ಮಜ್ಜಿಗೆ ಮಾಡ್ತಾಯಿದ್ದೀನ, ಕೋಸಂಬರಿ ಮಾಡ್ತಾಯಿದ್ದೀನ, ಪಾನಕಕ್ಕೆ ರೆಡಿ ಮಾಡ್ತಾಯಿದ್ದೀನ, ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಹಂಗಿತ್ತು, ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿತ್ತು, ಅದಂತೂ ಕನ್ಫರ್ಮು. ಸೊ ಹಂಗೋ ಹಿಂಗೋ ಸ್ಯಾರಿ ಹಾಕ್ಕೊಂಡು ಆವತ್ತೊಂದು ದಿನ ಮಾಡಿದ್ದೇ ಆಯಿತು. ಎಲ್ಲರೂ ಕೇಳ್ತಾಯಿದ್ರು. ಆ ಮಗುನ ಸ್ಕೂಲಿಗೆ ಅಂದರೆ ಕರ್ಕೊಂಬರೋಕ್ಕೂ ಕೂಡ ಸ್ಯಾರಿಲೇ ಹೋಗಿದ್ದೆ. ಯಾರೂ ನೋಡಿರಲಿಲ್ಲ ಆ ಮಗುನ ಸ್ಕೂಲಿಂದ ಕರ್ಕೊಂಬರುವಾಗ ಸ್ಯಾರಿ ಹಾಕ್ಕೊಂಬಂದಿರೋದು ಎಲ್ಲ. ಮತ್ತು ಮೇಲ್ಗಡೆ ಮನೆಯವರು ಯಾಕೆ ಇಷ್ಟೊತ್ತು ಇದೆಯಾ ಇವತ್ತು ಸ್ಯಾರಿಲಿ ಅಂತೆಲ್ಲ ಕೇಳ್ತಾಯಿದ್ರು, ಕ್ವಶನ್ಸ್ ಬರ್ತಾಯಿತ್ತು. ನಾನು ಹೇಳ್ತಾಯಿದ್ದೆ ಸ್ಯಾರಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಬಟ್ ಹಾಗೋ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಈವ್ನಿಂಗ್ ತನಕ ನಾನು ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ. ಅಂದರೆ ಫುಲ್ ಡೇ ಹೋಲ್ ಡೇ ನೈಟ್ವರೆಗೂ ಹಾಕ್ಕೊಳ್ಳೋದಕ್ಕಾಗಲಿಲ್ಲ.
ಜಸ್ಟ್ ಈವ್ನಿಂಗ್ವರೆಗೂ ಹಾಕ್ಕೊಂಡಿದ್ದೆ. ಈಗ ಸಾಂಬಾರು ಕೂಡ ರೆಡಿ ಆಯಿತು, ಇಡ್ಲಿ ಕೂಡ ರೆಡಿ ಆಯಿತು. ಜೊತೆಗೆ ನೋಡ್ತಾ ಇರ್ಬೋದು ತಂಪು ತಂಪು ಕೂಲ್ ಅಂತ ಮಜ್ಜಿಗೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ಕೋಸಂಬರಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನಮಗೆ ಏನಂದರೆ ಆಯಾ ಸೀಸನ್ಗೆ ನಮಗೆ ಏನು ಬೇಕು ಅದು ನಮ್ಮ ಹಬ್ಬಗಳಲ್ಲೂ ಕೂಡ ಬಂದಿದೆ. ಹೇಗೆ ಅಂದರೆ ಯುಗಾದಿ ಬಂದ ತಕ್ಷಣ ಏನು ಈ ಒಂದು ರ್ಯಾಷಸ್ಸು ಮತ್ತೆಲ್ಲ ಆಗುತ್ತಲ್ಲ, ಅದಕ್ಕೆ ಒಳ್ಳೆಯದು ಬೇವಿನ ಸೊಪ್ಪು. ಪಾನಕ ಕೂಡ ರೆಡಿಯಾಗಿದೆ ನೋಡಿ. ಒಳ್ಳೆಯದು ಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಬೆಲ್ಲ, ರ್ಯಾಷಸ್ಸು ಅದು ಇದು ಆಗೋದೆಲ್ಲ ಕಡಿಮೆ ಆಗುತ್ತೆ. ಓಕೆನಾ. ಜೊತೆಗೆ ಶ್ರೀರಾಮನ ನವಮಿ. ಓಕೆನಾ. ಇದು ಬಂದು ತಂಪು ಕೂಲ್ ಮಾಡೋದಕ್ಕೆ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಕೂಡ ನಮ್ಗೆ ಆ ಒಂದು ನೇಚರ್ಗೆ ಆ ಒಂದು ಕಾಲಕ್ಕೆ ಏನೇನು ಬೇಕು ಅದೇ ಪ್ರಕೃತಿಯಲ್ಲೂ ಬರುತ್ತೆ. ಹಾಗೆಯೇ ಹಬ್ಬ ಕೂಡ ನಮ್ಮ ಸಂಪ್ರದಾಯ ಕೂಡ ಹಾಗೆ ಇದೆ. ಸೊ ಹೇಳಿ ಮಾಡಿಸ್ದಂಗೆ ಇದೆ. ಸೊ ಅದಕ್ಕೆ ಹೇಳೋದು ದೇವರ ಲೀಲೆ ಇದೆಲ್ಲ ಅಂತ ಹೇಳಿಬಿಟ್ಟು. ಜೊತೆಗೀಗ ಎಲ್ಲ ಕೂಡ ರೆಡಿಯಾಗಿದೆ. ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ನೈವೇದ್ಯ ಇಟ್ಕೊಂಡು ಒಂದು ಪೂಜೆಯನ್ನು ಮಾಡ್ಕೊಂಬಿಟ್ರೆ ಮುಗೀತು ಅಲ್ಲಿಗೆ. ಇಟ್ಟು ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ನಾವು ಕೂಡ ನಾಷ್ಟ ಮಾಡೋ ಟೈಮ್ ಆಯಿತು. ನಾಷ್ಟ ಕೂಡ ತಿಂದಿರಲಿಲ್ಲ, ಮಾಡಿಟ್ಬಿಟ್ಟು ಇವಾಗ ನಾಷ್ಟ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ನಮ್ಮ ಮನೆಯವರು ಒಟ್ಟಿಗೆ ಕೂತು ನಾಷ್ಟವನ್ನು ತಿಂದ್ವಿ. ಆಲ್ಮೋಸ್ಟ್ 10 o'clock ಆಗಿತ್ತು. ಅಮ್ಮಗುಂಗೆ 9 o'clockಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಾನು ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ 10 to 10:30 ಆಗೇ ಹೋಗಿತ್ತು ಟೈಮು. ಸೊ ನಮ್ಮ ಮನೆಯವ್ರಿಗೂ ಕೂಡ ಆಫೀಸಿಗೆ ಟೈಮ್ ಆಗಿತ್ತು. ಅವರು ಕೂಡ ಹೇಳ್ತಾಯಿದ್ರು ನಂಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು. ಸರಿ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಹಾಕ್ಕೊಟ್ಟು ಇಡ್ಲಿ ಸಾಂಬಾರೆಲ್ಲ ತಿಂದ್ಕೊಂಡು ಆರಾಮಾಗಿ ಹೊರಟರು. ಅಲ್ಲೂ ಕೂಡ ಆಫೀಸ್ ಹತ್ರನೂ ಕೂಡ ಕೇಳಬೇಕಾ ರೋಡ್ಗಳಲ್ಲೇ ಮಜ್ಜಿಗೆ ಪಾನಕ ಕೊಡ್ತಾ ಇರ್ತಾರೆ, ಅಲ್ಲೂ ಕೂಡ ಕುಡ್ದಿದ್ರಂತೆ. ಸೊ ನಾವು ಆಮೇಲೆ ಕುಡಿದ್ವಿ. ಅಮ್ಮೋಗಿ ಸ್ಕೂಲಿಂದ 12ಗೆ ಇತ್ತು ಈ ಸತಿ, 12ಗೆ ಎಂಡ್ ಆಗಿತ್ತು ಸ್ಕೂಲ್ ಇವತ್ತು. ಸೊ ಹಾಗಾಗಿ ಅಮ್ಮೋಗನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನಾನು ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ತಿಂದೆ ಅವ್ರ ಮಕ್ಳ ಜೊತೇಲಿ. ಫ್ರೆಂಡ್ಸ್ ಇವಾಗ 12 ಗಂಟೆ ಆಯಿತು. ಸೊ ಇನ್ನೊಂದು 10 ನಿಮಿಷ ಇದೆ 12 ಗಂಟೆಗೆ. ಇನ್ನೇನು ಅಮೌಂಟ್ ಬರ್ತಾನೆ. ಸೊ ಅವನ್ನ ಸ್ಕೂಲಿಂದ ಹೋಗಿ ಕರ್ಕೊಂಬರ್ಬೇಕು. ಇವತ್ತು ಮತ್ತೆ ನಾಳೆ 2 ಡೇಸು ಲಾಸ್ಟು. ಸೊ ಹಾಗಾಗಿ ಒಂದು 12 ಗಂಟೆಗೆ ಬಿಟ್ಟಿದ್ದಾರೆ. ಹಾಗಾಗಿ 12 ಗಂಟೆಗೂ ಕರ್ಕೊಂಬರ್ಬೇಕು. ಆಲ್ಮೋಸ್ಟ್ ನೋಡಿ ಇನ್ನೂ 12 ಗಂಟೆ, ಆಲ್ರೆಡಿ 12 ಗಂಟೆ ಆಗಿದೆ. ಇನ್ನು ನಾನು ಸೀರಿಯಲ್ಲೇ ಇದ್ದೀನಿ, ಎಲ್ಲ ಕೆಲಸ ಸೀರಿಯಲ್ಲೇ ಮಾಡ್ಕೊತಿದ್ದೀನಿ. ಈಗ ಸಾಮಿನ ಮಲಗಿಸಿದ್ದೀನಿ, ಹೋಗಿ ಆ ಮಗುನ ಕರ್ಕೊಂಬರ್ಬೇಕು. ಸ್ಕೂಲ್ ಹತ್ರ ಕೂಡ ಸ್ಯಾಟರ್ಡೇ ಹೋಗ್ತೀನಿ ಇವಾಗ ಮಗುನ ಕರ್ಕೊಂಬರೋಕ್ಕೆ. ಹಾಗೆ ನಾಷ್ಟ ಕೂಡ ತಿಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಅಂದರೆ ಸ್ವಲ್ಪ ಎಡಿಟಿಂಗ್ ಇತ್ತು, ವೀಡಿಯೋಸ್ಗಳು, ಶಾರ್ಟ್ ವೀಡಿಯೋಸ್ಗಳೆಲ್ಲ ಮಾಡೋದಕ್ಕೆ ಎಡಿಟಿಂಗ್ ಬೇಕಾಗಿತ್ತು. ಸೊ ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದೆ. ಮತ್ತು ಅಡುಗೆ ಮನೆ ಕಡೆ ಕಾಲೇ ಇಟ್ಟಿಲ್ಲ ನಾನು. ನಾಷ್ಟ ತಿಂದ್ಬಿಟ್ಟು ಬೇರೆ ಮಾಡ್ತಾ ಇದ್ದೆ. ಅಡುಗೆ ಮನೆ ಕಾಲಿಟ್ಟಿಲ್ಲ. ಪಾತ್ರೆ ಎಲ್ಲ ಬಿದ್ದಿದೆ, ಹಾಗೆ ಸ್ವಲ್ಪ ಕ್ಲೀನಿಂಗು, ಪಾತ್ರೆ ಎಲ್ಲ ತೊಳಿಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ ಇವಾಗ. ಸೊ ಅಮ್ಮನ ಕರ್ಕೊಂಬಂದ್ಬಿಟ್ಟು ಅವನಿಗೂ ಕೂಡ ಮಜ್ಜಿಗೆ, ಪಾನಕ ಎಲ್ಲ ಕೊಟ್ಟು ಅವ್ನು ಸ್ಕೂಲ್ಗೆ ಹೋಗಿದ್ದ ಅಲ್ವಾ, ಕುಡ್ದಿರ್ಲಿಲ್ಲ. ಅವನಿಗೂ ಕೂಡ ಮಜ್ಜಿಗೆ, ಪಾನಕ ಎಲ್ಲ ನಾನು ಕುಡ್ದಿಲ್ಲ, ನಮ್ಮ ಮನೆಯವ್ರು ಮಾತ್ರ ಕುಡ್ದಿದ್ದು. ಸೊ ನಾನು ಇನ್ನೂ ಕುಡ್ದಿಲ್ಲ. ಅಮ್ಮಗೆ ಬಂದಮೇಲೆ ಕುಡ್ದ್ಬಿಟ್ಟು ಆನಂತರ ಸ್ವಲ್ಪ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕ್ಲೀನ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಸಾಕು. ಮಧ್ಯಾಹ್ನಕ್ಕೆ ಏನು ಅಡುಗೆ ಚಿಂತೆ ಇಲ್ಲ ಇವತ್ತು. ಯಾಕಂದರೆ ಮಜ್ಜಿಗೆ, ಪಾನಕ, ಹೆಸರು ಬೇಳೆನೆ ಹೊಟ್ಟೆ ತುಂಬೋಗಿರುತ್ತೆ. ಮತ್ತು ಇಡ್ಲಿ ಸಾಂಬಾರು ಮಾಡಿದ್ನ ಅದು ಕೂಡ ಇದೆ, ಅಡ್ಜಸ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇವತ್ತು ಪೂರ್ತಿ ಬೇಡಕ್ಕೆ ಬೇಡ ಊಟ ನಂಗೆ ಆಗ್ಬಿಟ್ಟೈತೆ. ಅಮ್ಮಗನ್ನ ಕರ್ಕೊಂಡ್ಬಂದು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗಿಯುತ್ತೆ. ಆಮೇಲೆ ನನ್ನ ವೀಡಿಯೋಸ್ಗಳು ಎಡಿಟಿಂಗು ಅದು ಇದ್ದೇ ಇರುತ್ತೆ, ಅದನ್ನು ಮಾಡಿ. ಫೈನಲಿ ಅಮೋಘ್ನು ಸ್ಕೂಲಿಂದ ಕರ್ಕೊಂಬಂದೆ. ಊಟ ಮುಗಿಸ್ಕೊಂಡ್ವಿ. ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಕೂಡ ತಿಂದು ಮೈಕೈ ಇಳಿಸ್ಕೊಂಡು ಇವಾಗ ಸ್ಯಾರಿನ ಸೆರಗನ್ನ ಎತ್ತಿ ಕಟ್ಟಿ ಇವಾಗ ಕ್ಲೀನಿಂಗಿಗೆ ನಿಂತಿದ್ದೀನಿ. ಫ್ರೆಂಡ್ಸ್, ಫಸ್ಟು ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ರೆ ಆದಷ್ಟು ಅಡುಗೆ ಮನೆ ಕ್ಲೀನ್ ಆದಂಗೆ ಲೆಕ್ಕ. ನಾನು ಆಲ್ರೆಡಿ ಗ್ಯಾಸ್ ಸ್ಟವ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಏನು ಅಷ್ಟೊಂದು ಗಲೀಜು ಇರೋದಿಲ್ಲ.
ಜಸ್ಟ್ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದ್ಬಿಟ್ಟು ಇಟ್ಬಿಟ್ಟು ನೆಕ್ಸ್ಟು ಅಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಒರೆಸ್ಕೊಂಬಿಟ್ರೆ ಸರಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಸ್ಯಾರಿ ವ್ಲಾಗು, ಸ್ಯಾರಿ ಡೇ. ಬಟ್ ಇನ್ನೂ ಅಂದರೆ ನಾನು ನೈಟ್ವರೆಗೂ ಕೂಡ ಮಾಡಬೇಕಿತ್ತು ಅನ್ನಿಸ್ತು. ಬಟ್ ಇರೋ ಸೆಕೆಗೆ ನನಗೆ ನಿಜಕ್ಕೂ ಆಗಲೇ ಇಲ್ಲ. ಜಸ್ಟ್ ಅಂದರೆ ಫುಲ್ ಡೇನೇ ಕವರ್ ಮಾಡಿದೆ. ಈವ್ನಿಂಗ್ ಏನು ಅಷ್ಟೊಂದು ಏನು ಬೇರೆ ಕೆಲಸಗಳು ನನಗಿರಲಿಲ್ಲ. ಹಾಗಾಗಿ ಈವ್ನಿಂಗು ಒಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ನಾನು ಸ್ಯಾರಿನಲ್ಲೇ ಇದ್ದೆ. ಆಲ್ಮೋಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಆಗೋಷ್ಟರಲ್ಲಿ ಈವ್ನಿಂಗು 5:30 ಆಗೇ ಹೋಗಿತ್ತು. ಆಮೇಲೆ ಸ್ವಲ್ಪ ಪೂಜೆ ಗೀಜೆ ಮಾಡಿಕೊಂಡೆ ಅಷ್ಟೇ, ಇನ್ನೇನು ಕೆಲಸ ಇರಲಿಲ್ಲ. ಹಾಗಾಗಿ ವ್ಲಾಗ್ ಕೂಡ ಅಲ್ಲಿಗೆ ಎಂಡ್ ಮಾಡಿದೆ ನಾನು. ಸೊ ಫ್ರೆಂಡ್ಸ್, ಈ ವ್ಲಾಗು ಹೆಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒಂದೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ. ಹಾಗೆ ನೋಡೋರಿಗೂ ಕೂಡ ಖುಷಿಯಾಗತ್ತೆ, ಹಾಗೆ ನನಗೂ ಕೂಡ ಪರ್ಸ್ನಲಿ ಖುಷಿಯಾಗುತ್ತೆ. ಹಾಗಾಗಿ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಹೇಳಿ. ಇನ್ನೂ ಮತ್ತಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೂ ಕೂಡ ಖುಷಿಯಾಗತ್ತೆ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.